ನಷ್ಟ. ಅವ್ರು ಇನ್ನೂ ಭವಿಷ್ಯ ಇತ್ತು ಅವರಿಗೆ ರಾಜಕೀಯದಲ್ಲಿ, ಇನ್ನು ಮೇಲೆ ಬರಲಿಕ್ಕೆ ಭಾಳ ಭವಿಷ್ಯ ಇತ್ತು. ಪಾರ್ಲಿಮೆಂಟ್ನಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಕೇಳದಂಥ ಲೋಕಸಭಾ ಸದಸ್ಯ. ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ನಂಬರ್ 1 ಪಾರ್ಲಿಮೆಂಟೇರಿಯನ್ ಅಂತೇಳಿ ಅವರಿಗೆ ಬಿರುದನ್ನು ಕೂಡ ಗೌರವವನ್ನು ಕೂಡ ಕೊಟ್ಟಿದ್ದಂಥ ವ್ಯಕ್ತಿ. ಸೊ ಅಂಥ ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ. ಅವ್ರ ಮಗ ಈಗ ಅವ್ರ ಜಾಗವನ್ನು ತುಂಬತಕ್ಕಂಥ ದರ್ಶನ್ ಅವ್ರ ಜಾಗವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವರಿಗೆ ಎಲ್ಲ ರೀತಿಯ ಬೆಂಬಲ ಸಹಕಾರವನ್ನು ನಾನು ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಅವರು ಒಂದು ರೀತಿ ಅಜಾತ ಶತ್ರು, ಯಾರೂ ಕೂಡ ಅವರಿಗೆ ಶತ್ರುಗಳೇ ಇರಲಿಲ್ಲ. ಎಲ್ಲರ ಜೊತೆಲೂ ಕೂಡ ಸ್ನೇಹದಿಂದ ಇರ್ತಿದ್ದರು ಮತ್ತು ಸರಳ ಜೀವನ ಮಾಡ್ತಾಯಿದ್ರು. ಸಜ್ಜನಿಕೆ ಇತ್ತು, ಸಭ್ಯತೆ ಇತ್ತು. ಹಾಗಾಗಿ ಒಬ್ಬ ಸರಳ ಸಜ್ಜನಿಕೆ ರಾಜಕಾರಣಿಯನ್ನು ಬರೀ ಚಾಮರಾಜನಗರ ಜಿಲ್ಲೆ ಅಷ್ಟೇ ಅಲ್ಲ, ಮೈಸೂರು ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯ ಕಳ್ಕೊಂಡಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಎಷ್ಟು ಹೇಳಿದ್ರೂ ಕೂಡ ಕಡಿಮೆ.